ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ದಿನ ಆದಮೇಲೆ ವ್ಲಾಗನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದ, ಅದಾದಮೇಲೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸಂಜೆ ಮಾಡೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ ಡಿಫ್ರೆಂಟಾಗಿ, ಅದಕ್ಕೋಸ್ಕರ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಇವಾಗ ಮಗ ಬರ್ತಿದ್ದಾಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ, ನನಗೆ ಮ್ಯಾಗಿ ಮಾಡಿಕೊಟ್ಬಿಡಿ, ಆಮೇಲೆ ಸ್ನ್ಯಾಕ್ಸ್ ತಿಂತೀನಿ ಅಂತ ಹೇಳ್ದ. ಅವನಿಗೂ ಒಂದು ಸ್ವಲ್ಪ ಮ್ಯಾಗಿ ಮಾಡಿಕೊಟ್ಟು, ಚಳಿ ಇತ್ತಲ್ವ, ತುಂಬ ಅಂದರೆ ತುಂಬಾ ಚಳಿ ಇತ್ತು, ನನಗೂ ಕೂಡ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ನಾನು ಕೂಡ ಸ್ವಲ್ಪ ಮ್ಯಾಗಿ ಮಾಡಿಕೊಂಡು ತಿಂದೆ. ಅದಾದಮೇಲೆ ಆನಿಯನ್ ಪರೋಟ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಇದಕ್ಕೆ ಈರುಳ್ಳಿ, ಮೆಣಸಿಕಾಯಿ ಮತ್ತು ಗಾರ್ಲಿಕ್ಕು, ಜಿಂಜರು, ಸೊ ಇಷ್ಟಿದ್ರೆ ಸಾಕು. ಹಾಗೆಯೇ ಕೆಲವೊಂದು ಸ್ಪೈಸಿ ಮಸಾಲೆಗಳು ಇವುಗಳಿದ್ರೆ ಸಾಕು, ಆರಾಮಾಗಿ ಆನಿಯನ್ ಪರೋಟ ಮಾಡ್ಕೊಬಹುದು. ಸೊ ಇವಾಗ ನಾನು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟನ್ನು ಹಾಕಿ, ಈರುಳ್ಳಿ ಹಾಕಿ, ಹಾಗೆಯೇ ಹಸಿಮೆಣಸಿಕಾಯಿನೂ ಕೂಡ ಹಾಕಿದ್ದೀನಿ. ಸ್ವಲ್ಪ ಸೋಂಕಾಳು ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಇದನ್ನೆಲ್ಲನೂ ಕೂಡ ಈರುಳ್ಳಿ ಚೆನ್ನಾಗಿ ಬೆಂದೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ನಾವು ಚಪಾತಿ ಥರ ಬೇಯಿಸ್ತೀವಿ ಅಲ್ವಾ ಪರೋಟನ, ಹಾಗಾಗಿ ಅದರಲ್ಲಿ ಬೇಯೋದಿಲ್ಲ. ನಾವು ಏನು ಸ್ಟಫಿಂಗ್ ಮಾಡ್ಕೊತೀವಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಾಗ ಮಾತ್ರ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಕೆಲವೊಂದು ಸ್ಪೈಸಿ ಐಟಮ್ಗಳು ಮಾಮೂಲಿ ಇದ್ದೇ ಇರುತ್ತೆ ಅಲ್ವಾ, ಧನಿಯಾ ಮಸಾಲ, ಗರಂ ಮಸಾಲ, ಹಾಗೆ ಚಾಟ್ ಮಸಾಲ ಇಷ್ಟ ಇರೋರು ಹಾಕ್ಕೊಳ್ಳಿ. ಚಾಟ್ ಮಸಾಲ ಹಾಕ್ಕೊಳ್ಳೋದು ಸ್ವಲ್ಪ ಹುಳಿಯಾಗಿರಲಿ ಅಂತ ಹೇಳಿಬಿಟ್ಟು ಹಾಕ್ಕೊತೀನಿ. ಇದನ್ನು ಚಪಾತಿ ಥರ ಹೊತ್ಬಿಟ್ಟು, ಅದಾದಮೇಲೆ ಅದ್ರ ಮಧ್ಯಕ್ಕೆ ನಾವು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಹಾಕ್ಕೊಂಡು ನಾವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಫೋಲ್ಡಿಂಗ್ ಮಾಡ್ಕೊಬೋದು. ಈ ಮಧ್ಯ ಏನು ಹಾಕಿರ್ತೀವಿ ಅದು ಗುಜ್ಜು ಕಾಣದೇ ಇರೋ ಹಾಗೆ ನಾವು ಫೋಲ್ಡಿಂಗ್ನ ಮಾಡ್ಕೊಬೇಕಾಗತ್ತೆ. ಸೊ ಇಷ್ಟನ್ನು ಮಾಡಿಕೊಂಡು ನೀವು ಮನೆಯಲ್ಲಿ ತುಪ್ಪ ಇದ್ದರೆ ತುಪ್ಪದ ಜೊತೆ ಬೇಯಿಸ್ಕೊಬೋದು, ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಜೊತೆನೂ ಕೂಡ ಬೇಯಿಸ್ಕೊಬೋದು. ಇಷ್ಟನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಸ್ವಲ್ಪ ಖಾರನೂ ಮಾಡಿಬಿಟ್ಟಿದೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು, ನನಗೆ ಗೊತ್ತಾಗಲಿಲ್ಲ. ಈ ಕಡೆ ಅಚ್ಕಾರದ ಪುಡಿನೂ ಹಾಕಿದೆ, ಹಾಗೆಯೇ ಹಸಿಮೆಣ್ಸಿಕಾಯಿನೂ ಕೂಡ ಹಾಕಿದ್ದೆ ಅಲ್ವಾ. ಸೊ ಹಾಗಾಗಿ ನನಗೆ ಖಾರ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಸೊ ಎರಡೂ ಜಾಸ್ತಿ ಮಾಡಿಬಿಟ್ಟಿದೆ, ಸ್ವಲ್ಪ ಖಾರವಾಗಿತ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂತ ಅಂದರೆ ಟೊಮೊಟೊ ಕೆಚಪ್ ಬರುತ್ತೆ ಅಲ್ವಾ, ಸೊ ಅದನ್ನು ನಂಚ್ಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಓಕೆ, ಚಳಿಗೂ ಅದಕ್ಕೂ ಖಾರವಾಗಿತ್ತು ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ಫೈನಲಾಗಿ ಅಷ್ಟನ್ನು ಮುಗಿಸ್ಕೊಂಡೆ. ಇನ್ನು ನೈಟು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ಇನ್ನು ಗುರುವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ದೀಪ ಎಲ್ಲ ಹಚ್ಚೋದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು, ಹಾಗೆಯೇ ಮಗ ಇನ್ನೂ ಹೊರಡ್ತಾ ಇದ್ದ. ಕೆಲವೊಂದು ನಾನು ಬೋಲ್ಸ್ಗಳನ್ನ ಸೆಟ್ಟನ್ನು ತರಿಸಿದ್ದೆ, ಯಾಕಂದರೆ ನಾವು ಸಾಂಬಾರೆಲ್ಲ ಮಾಡಿದ್ಮೇಲೆ ಕುಕ್ಕರೆಲ್ಲ ಇಡೋದ್ರ ಬದಲು ಒಂದು ಬೌಲ್ಗೆ ಅದನ್ನು ಹಾಕಿಬಿಟ್ಟಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ ಕೆಲವೊಂದು ಸೆಟ್ಟನ್ನು ಬುಕ್ ಮಾಡಿದೆ. ಅವು ಕೂಡ ಬಂದಿತ್ತು. ಕ್ವಾಲಿಟಿ ನೋಡ್ತಾ ಇದ್ದೆ, ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಬಂದು ನಂದು ಬ್ಲೌಸ್ ಹಾಳು ಮಾಡಿದರು ಅಂತ ಹೇಳಿದ್ದೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಕರೆಕ್ಟ್ ಮಾಡಿಕೊಂಡು ಸ್ಲೀವ್ಸ್ ಎಲ್ಲನೂ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಾಗಿ ನನಗೆ ಓಕೆ ಅಂತ ಅನ್ನಿಸ್ತು. ಬಿಕಾಸ್ ಕೆಲವೊಂದು ಮಿಸ್ಟೇಕ್ಗಳನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಬೇರೆ ಎಲ್ಲನೂ ಕೂಡ ಮಾಡಿಕೊಂಡೆ. ಅದಾದಮೇಲೆ ನಾನು ಗುರುವಾರದಿಂದ ನಾನು ತುಂಬ ಸ್ಟ್ರಿಕ್ಟಾಗಿ ಡಯಟನ್ನ ಫಾಲೋ ಮಾಡ್ತಾಯಿದ್ದೀನಿ, ಹಾಗೆ ಎಕ್ಸಸೈಸು ಕೂಡ. ಬುಧವಾರದಿಂದ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿದ್ದೆ, ಬಟ್ ಗುರುವಾರದಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದು, ಹೊರಗಡೆ ಐಟಮ್ಗಳನ್ನ ತಿನ್ನೋದನ್ನೆಲ್ಲ ಅವಾಯ್ಡ್ ಮಾಡಿದ್ದೀನಿ. ಮನೆಯಲ್ಲೂ ಕೂಡ ಅಷ್ಟೇ ಸ್ವಲ್ಪ ರೈಸ್ ಐಟಮ್ನ ಕಡಿಮೆ ಮಾಡಿ, ಇವಾಗ ರಾಗಿ ಹಿಟ್ಟು, ನಾವು ಜಾಸ್ತಿ ರಾಗಿ ಐಟಮ್ನ ತಿನ್ನೋದ್ರಿಂದ ಸಣ್ಣನೂ ಕೂಡ ಹಾಕ್ತೀವಿ, ಹಾಗೆ ನಮ್ಮ ಹೆಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಧ್ಯಾಹ್ನ ನಾನು ಅವರೆಕಾಳು, ಚಿಲ್ಕವರೆಕಾಳು ಗೊಜ್ಜು ಮಾಡಿಬಿಟ್ಟು ಅದ್ರ ಜೊತೆಗೆ ರೊಟ್ಟಿನ ಮಾಡಿಕೊಂಡೆ. ಸೊ ಇದಾದಮೇಲೆ ನಾನು ಬೆಳಗ್ಗೆಗೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ನಾನು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬಂದೆ. ಡೈಲಿ ರೊಟ್ಟಿ ತಿನ್ನೋದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸೋದಿಲ್ಲ. ತಿಂಡಿ ಬೇರೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ. ಸೊ ರಾಗಿ ಗಂಜಿ ಮಾಡೋದು ತುಂಬಾ ಈಸಿ, ಹಾಗೆಯೇ ಕ್ವಿಕ್ಕಾಗೂ ಕೂಡ ಆಗುತ್ತೆ. ಮನೆಯಲ್ಲಿ ಮಜ್ಜಿಗೆ ಅಥವಾ ಮೊಸರು ಏನಾದರೂ ಇದ್ದರೆ ರಾಗಿ ಗಂಜಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು.
ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ದಕ್ಕೂ ಇವಾಗ ತೋರಿಸ್ತಾ ಇರೋದಕ್ಕೂ ಕಲರ್ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಈ ಥರ ಡಿಫ್ರೆನ್ಸ್ ಬರುತ್ತೆ. ಹಾಗೆಯೇ ಸ್ಮೆಲ್ಲು ಕೂಡ ಘಮ ಘಮ ಅಂತ ಇರುತ್ತೆ. ಆವಾಗ ಸ್ವಲ್ಪ ಏನಾದರೂ ಗಟ್ಟಿ ಆಯಿತು ಅಂದರೆ ಇದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಕೊಬೇಕು. ಇವಾಗ ನಂದು ಸ್ವಲ್ಪ ಗಟ್ಟಿಯಾಗಿದೆ, ಇನ್ನು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಬೇಯಿಸ್ತಾ ಇರಬೇಕಾದ್ರೆ ತೆಳ್ಳಗಿದ್ರೆ ಆರಿದ್ಮೇಲೆ ಒಂದು ಅದಕ್ಕೆ ಇರುತ್ತೆ, ನಾವು ಕುಡಿಬೋದು ಅನ್ನೋ ಹಾಗೆ ಇರುತ್ತೆ. ಮನೆಯಲ್ಲಿ ಮಜ್ಜಿಗೆ ಇತ್ತಲ್ವ, ಸೊ ಹಾಗಾಗಿ ಮಜ್ಜಿಗೆ ಮತ್ತು ರಾಗಿ ಗಂಜಿ ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಗಂಜಿ ಕುಡಿಯೋದು ತುಂಬಾ ಒಳ್ಳೆಯದು. ಹಾಗೆಯೇ ಬಾಡಿ ತುಂಬ ಹೀಟ್ ಆಗಿದೆ ಅನ್ನೋರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಗಂಜಿನ ಕುಡಿಯೋದ್ರಿಂದ ತಂಪಾಗಿ ಕೂಡ ಇರುತ್ತೆ ನಮ್ಮ ಬಾಡಿ. ಸೊ ಇಷ್ಟನ್ನು ಟಿಫನ್ಗೆ ರೆಡಿ ಮಾಡಿದೆ. ಹಾಗೆ ಇದು ಬಂದು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ರಿಗೂ ಕೂಡ. ನಮ್ಮ ಮಾವಂಗೆ ಯೂಶ್ವಲಾಗಿ ಮಗನಿಗೆ ಏನು ತಿಂಡಿ ಮಾಡಿದ್ನೋ ಅದನ್ನೇ ನಮ್ಮ ಮಾವಂಗೂ ಕೂಡ ಕೊಟ್ಟೆ. ಇವತ್ತು ಮೊಟ್ಟೆ ಹಾಕಿಬಿಟ್ಟು ಅವನಿಗೆ ಫ್ರೈಡ್ ರೈಸ್ ಮಾಡಿದ್ದೆ. ಸೊ ಶನಿವಾರ ಅವನು ಮಾಮೂಲಿ ಕೇಳ್ತಾ ಇರ್ತಾನೆ ಫ್ರೈಡ್ ರೈಸ್ ಮಾಡ್ಕೊಡಮ್ಮ ಅಂತ. ಸೊ ಫೈನಲಾಗಿ ಇವತ್ತು ಮೊಟ್ಟೆ ಹಾಕಿಬಿಟ್ಟು ಅವನಿಗೆ ಫ್ರೈಡ್ ರೈಸ್ ಮಾಡಿದ್ದೆ. ಸ್ವಲ್ಪ ಜಾಸ್ತಿನೇ ಮಾಡಿದೆ, ಮಾವಂಗೂ ಕೂಡ ಆಗಲಿ ಅಂತ ಹೇಳಿಬಿಟ್ಟು. ಯಾಕಂದರೆ ನಂದು ನಮ್ಮ ಮನೆಯವ್ರದ್ದು ಬರೀ ರಾಗಿ ಐಟಮೇ ಇರುತ್ತೆ ಅಲ್ವ ಇನ್ನು ಮುಂದೆ, ಅದಕ್ಕೋಸ್ಕರ ಮಧ್ಯಾಹ್ನ ರೊಟ್ಟಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ನಾವು ರಾಗಿ ಗಂಜಿನ ಮಾಡಿಕೊಂಡೆ. ಫೈನಲಾಗಿ ಇವಾಗ ಕಂಪ್ಲೀಟ್ ಆಯಿತು ನಮ್ಮ ರಾಗಿ ಗಂಜಿ. ಸ್ವಲ್ಪ ತಣ್ಣಗೆ ಆದ ನಂತರ ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಇದಕ್ಕೆ ನಾನು ಮಜ್ಜಿಗೆನ ಆ್ಯಡ್ ಮಾಡ್ಕೊತೀನಿ. ಹಬ್ಬ ಇವೆರಡೂ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದರೆ ಆಹಾ ಸಖತ್ತಾಗಿರುತ್ತೆ ಮಾತ್ರ. ಮೊದಲೆಲ್ಲ ಏನಿತ್ತು ಗೊತ್ತಾ, ತಂಗ್ಳು ಮುದ್ದೆ ಮಿಕ್ಕಿರುತ್ತೆ ಅಲ್ವಾ, ಸೊ ಅದನ್ನು ಮಜ್ಜಿಗೆ ಜೊತೆ ಕಿವುಚ್ಕೊಂಡು ಕುಡಿತಾ ಇದ್ದರೆ ಅಷ್ಟು ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಆ ಥರ ಯಾರೂ ಕೂಡ ಮಾಡೋದಿಲ್ಲ. ಮುದ್ದೆ ಮಾಡೋದೇ ತುಂಬ ರೇರಾಗಿ ಮಾಡ್ತಾರೆ. ಸೊ ಏನಾದರೂ ಮಾಡಿದ್ರೂ ಕೂಡ ತುಂಬಾ ಕಡಿಮೆನೂ ಕೂಡ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್, ಇವಾಗ ಓಕೆ ರಾಗಿ ಗಂಜಿ ಕುಡಿದು ಹಾಗೆಯೇ 2 ಮೊಟ್ಟೆನೂ ಕೂಡ ತಿಂದೆ. ಸೊ ಫೈನಲಾಗಿ ನಂದು ತಿಂಡಿ ಮುಗೀತು. ಹಾಗೆ ನಮ್ಮ ಮನೆಯವರು ಕೂಡ ತಿಂತಾ ಇದ್ದಾರೆ ಇನ್ನೂ. ಸೊ ನಾನಿವಾಗ ವರ್ಕ್ ಮಾಡೋದಕ್ಕೆ ಅಂತ ಹೇಳಿ ಕೂತ್ಕೋಬೇಕು. ಅಷ್ಟರೊಳಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತ. ಬಿಕಾಸು ನನಗೂ ಕೂಡ ಟೈಮ್ ಇಲ್ಲ, ತುಂಬ ಬೇಗನೆ ವರ್ಕನ್ನು ಮಾಡ್ಕೊಬೇಕು. ಇನ್ನು ಸ್ವಲ್ಪ ದಿವಸದಲ್ಲೇ ಫಂಕ್ಷನ್ ಇರೋದ್ರಿಂದ ಯಾರು ಬೇಗ ಹೊಲ್ಕೊಡ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ನಾಳೆ ಒಳಗೆಲ್ಲ ಬ್ಲೌಸು ಮುಗಿಸ್ಬಿಡ್ತೀನಿ. ಮುಗಿಸಿದ ನಂತರ ನಾನು ನೀಟಾಗಿ ವ್ಲಾಗ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇದೇ ರೀತಿ 1-2 ದಿನ ಲೇಟಾಗಿ ವೀಡಿಯೋಗಳು ಬರ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.